ನಮಸ್ಕಾರ ವೀಕ್ಷಕರೇ. ಕನ್ನಡ ವೀಕ್ಷಕರೇ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಂಕರ್ ಶ್ರೇಯಾ. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಆದ್ರೆ ಅವರ ಕಷ್ಟಗಳಿಗೆ ಸ್ಪಂದಿಸುವಂತ ಕೈಗಳು ಕೇವಲ ಕೆಲವು ಕೈಗಳು ಮಾತ್ರ. ಆ ಕೈಗಳಲ್ಲಿ ಒಂದು ಕೈ ನಮ್ಮ ಜೊತೆ ಇದೆ. ಅವರೇ ನಿಮ್ಮೆಲ್ಲರ ಪ್ರೀತಿಯ ಕೋಡಿಹಳ್ಳಿ ಚಂದ್ರಶೇಖರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಸಂತೋಷ. ಹೇಗಿದ್ದೀರಾ ಸರ್? ಹೇಗ್ ನಡೀತಿದೆ ಕೆಲಸ ಎಲ್ಲ? ಎಸ್ ಸರ್, ನಿಮ್ಮ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ನನ್ನ ಹೆಸರು ಕೋಡಿಹಳ್ಳಿ ಚಂದ್ರಶೇಖರ್ ಅಂತ. ನಾನು ಹುಟ್ಟಿದ್ದು ಕೋಡಿಹಳ್ಳಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ನನ್ನ ಕಾರ್ಯವ್ಯಾಪ್ತಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷನಾಗಿ ಕಳೆದ 22 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೆ. ನನ್ನ ರೈತ ಚಳುವಳಿಗೆ ಪ್ರವೇಶ ಸುಮಾರು 43 ವರ್ಷಗಳಾಯಿತು. 43 ವರ್ಷಗಳ ಹಿಂದೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುವಾಗ ನರಗುಂದ ನವಲಗುಂದ ರೈತರ ಮೇಲೆ ಪೊಲೀಸರು ಗುಂಡಾಕಿದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಕರ್ಕೊಂಡು ನಾನು ಪ್ರತಿಭಟನೆ ಮಾಡಲಿಕ್ಕೆ ರಸ್ತೆಗೆ ಬಂದ ಮೇಲೆ ಕೆಲವೇ ದಿನಗಳಲ್ಲಿ ಎಚ್.ಎಸ್. ರುದ್ರಪ್ಪನವರು, ಎನ್.ಡಿ. ಸುಂದರೇಶ್, ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರಿಗೆ ನಾನು ಪರಿಚಯ ಆಗ್ತೀನಿ. ಅಲ್ಲಿಂದ ನಾನು ಫುಲ್ ಟೈಮ್ ಕರ್ನಾಟಕದ ಬೀದಿ ಮೇಲೆ ಇದ್ದೀನಿ. ಸೊ ಆ ಕಡೆ ನಿಮಗೆ ಒಲವು ಹೇಗೆ ಬಂತು ಸರ್? ನಾವು ಹಂಗೆ ನಿಂತ್ಕೋಬೇಕು, ಒಂಥರ ಹೋರಾಡಬೇಕು ಅಂತ ಹೇಳಿ. ಇದು ಯಾವ ಪೂರ್ವ ಸಿದ್ಧತೆಯೂ ಇರಲಿಲ್ಲ, ಅಥವಾ ಹೀಗೇ ಆಗಬೇಕು ಅಂತನೂ ಯಾವ ಕನಸುಗಳನ್ನು ಕಟ್ಕೊಂಡಿರಲಿಲ್ಲ. ನಮ್ಮ ಮನೆಯಲ್ಲಿ ಇದ್ದಿದ್ದು ಯಾವುದೋ ಒಂದು ಸರ್ಕಾರಿ ನೌಕರಿಗೆ ಸಿಗುವಷ್ಟು ವಿದ್ಯಾಭ್ಯಾಸ ಮಾಡಿದ್ರೆ ಸಾಕು ಅನ್ನುವಷ್ಟು ಇಚ್ಛೆ ಇಟ್ಕೊಂಡಿದ್ರು. ಆದರೆ ಇದು ಆಕಸ್ಮಿಕ ಪ್ರವೇಶ ಅಷ್ಟೆ. ಆಕಸ್ಮಿಕ ಅಂದರೆ ನರಗುಂದ ನವಲಗುಂದದಲ್ಲಿ ರೈತರ ಮೇಲೆ ಯಾವಾಗ ರೈತರನ್ನ ಕೊಂದ್ರು ಸರ್ಕಾರ, ಅದನ್ನು ಪ್ರತಿಭಟನೆ ಮಾಡಲಿಕ್ಕೆ ವಿದ್ಯಾರ್ಥಿಗಳು, ನಾವು ಕಾಲೇಜ್ ಹಾಸ್ಟೆಲಲ್ಲಿ ಒಂದು ಕುಂತು ಮಾತಾಡ್ತೀವಿ. ನಮ್ಮ ಗೆಳೆಯ ಶಾಮಣ್ಣ ಆ ದಿನದ ಪತ್ರಿಕೆ ತಂದು ನಮಗೆ ತೋರಿಸ್ತಾನೆ, ಹಿಂಗೆ ರೈತರನ್ನೆಲ್ಲ ಕೊಂದುಬಿಟ್ಟಿದ್ದಾರೆ, ನೀವು ರೈತರ ಮಕ್ಕಳೆಲ್ಲ ಸುಮ್ಮನೆ ಇದ್ದೀರಿ ಅಂತೇಳಿ. ಆ ಕಾರಣಕ್ಕೆ ನಾವು ಏನಾದರೂ ಒಂದು ಪ್ರತಿಧ್ವನಿ ತರಬೇಕಲ್ಲ ಅಂತ ಹೇಳಿ ಆ ದಿನ ಕಾಲೇಜ್ ಬೈಕಾಟ್ ಮಾಡಿಸಿ ಎಲ್ಲ ಗೆಳೆಯರೊಂದಿಗೆ ನಾವು ತಹಶೀಲ್ದಾರ್ಗೆ ಮೆಮೊರಾಂಡಮ್ ಕೊಡಲಿಕ್ಕೆ ಮೆರವಣಿಗೆಯಲ್ಲಿ ಭಾಗವಹಿಸ್ತೀವಿ. ಅಲ್ಲಿಂದ ಆ ಒಂದು ಸೆಳೆತ ಒಂದು ಚಳುವಳಿಗೆ ನಮ್ಮನ್ನು ಆಕರ್ಷಣೆ ಮಾಡ್ತೀವಿ. ಸಾಮಾನ್ಯವಾಗ ಹೌದು ಸರ್, ಇವಾಗ ನಾವು ಕೂಡ ಕಾಲೇಜಲ್ಲಿ ಇದ್ದೀವಿ ಅಂತ ಹೇಳಿದಾಗ ಆ ಒಂದು ಆಕರ್ಷಣೆ ನಮಗೆ ಹಂಗೆ ಇದಾಗೋಗ್ಬಿಡುತ್ತೆ. ಮಾಡಬೇಕು, ಸ್ಟ್ರೈಕು ಮಾಡಬೇಕು, ಒಂಥರ ಹೋರಾಡಬೇಕು ಅನ್ನೋದು ಸಾಮಾನ್ಯವಾಗಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಇರುತ್ತೆ. ಬಟ್ ಅದನ್ನೇ ಜೀವನ ಪೂರ್ತಿ ಕಂಟಿನ್ಯೂ ಮಾಡೋದು ಯಾರು ಮಾಡಲ್ಲ ಅಷ್ಟು. ಬಟ್ ನೀವು ಅದನ್ನೇ ತಗೊಂಡು ಇಲ್ಲಿವರೆಗೂ ರೈತರ ಪರವಾಗಿ ನಿಂತಿದ್ದೀರಾ. ಹೌದು, ರೈತರ ಸಮಸ್ಯೆಗಳು ಬಹಳ ದೊಡ್ಡ ಸಮಸ್ಯೆ. ಈಗ ರಾಜಕಾರಣ ಆದರೆ ಕೇವಲ 5 ವರ್ಷಕ್ಕೊಂದ್ಸಾರಿ ಬೀದಿಗೆ ಬಂದು ಯಾರೋ ಎದುರಾಳಿಗಳನ್ನು ಟೀಕೆ ಮಾಡಿ ಮತ್ತೆ ಆ ಚುನಾವಣೆಯನ್ನು ಎದುರಿಸಿ ಲಾಭ ಆದರೆ ರಾಜಕೀಯ ಅಧಿಕಾರವನ್ನು ಅನುಭವಿಸಿ, ಲಾಭ ಆಗದೇ ಇದ್ದರೆ ಮತ್ತೆ 5 ವರ್ಷಕ್ಕೊಂದ್ಸಾರಿ ಜನರ ಮುಂದೆ ಬರೋದು ನಡೆಯುತ್ತೆ. ಒಂದು ಚಳುವಳಿ ಅಂದರೆ ಆಗಲ್ಲ. ಇದೊಂದು ನಿರಂತರವಾದ ಪ್ರಕ್ರಿಯೆ, ಹರಿತಾನೇ ಇರಬೇಕು. ಇದು ಎಲ್ಲರ ನಿಂತರೆ ಕಲ್ಮಶ ಜಾಸ್ತಿ ಆಗುತ್ತೆ. ಹರಿಯೋ ನೀರು ಥರ ಓಡ್ತಾ ಇದ್ರೆ ಮಾತ್ರನೇ ಒಂದು ಚಳುವಳಿ ಜೀವಂತವಾಗಿ ಇರ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಕಾರಣಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿ, ಸುಂದರೇಶ್, ರುದ್ರಪ್ಪನವರಂಥ ಧೀಮಂತ ನಾಯಕರ ಜೊತೆಯಲ್ಲಿ, ಆ ದೊಡ್ಡ ದಿಗ್ಗಜರ ಜೊತೆಯಲ್ಲಿ ಭಾಳ ಚಿಕ್ಕ ವಯಸ್ಸಿನವನಾಗಿ ನಾನೊಬ್ಬನೇ ಚಿಕ್ಕ ವಯಸ್ಸಿನವನಿದ್ದಿದ್ದು. ಹಾಗಾಗಿ ಎಲ್ಲರೂ ಪ್ರೀತಿಯಿಂದ ಚಂದ್ರು ಅಂತಲೇ ನನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಆಮೇಲೆ ಸ್ವಲ್ಪ ಕಾಲ ಬೆಳೀತಾ ಕೋಡಿಹಳ್ಳಿ ಚಂದ್ರಶೇಖರ್ ಆಗಿ ನನ್ನ ಪರಿಚಯ ಸಮಾಜದಲ್ಲಿ ಗೊತ್ತಾಯಿತು. ಸೊ ನೀವು ಓದುವಾಗ ನಿಮಗೆ ಏನು ಆಗಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇತ್ತು ಸರ್? ಏನೋ ಆ ಥರದ ಕನಸುಗಳೇನಿರಲಿಲ್ಲ. ನಮ್ಮ ಮನೆಯಲ್ಲಿ ಏನೋ ಓದಿ ಎಲ್ಲಾದರೂ ಒಂದು ನೌಕರಿ ಹಿಡಿದ್ರೆ ಸಾಕಪ್ಪ ಅಂತ ಹೇಳಿ ಆಸೆ ಇಟ್ಕೊಂಡಿದ್ರೆ ಅಷ್ಟೇ. ಅದಕ್ಕಿಂತ ಅವ್ರ ತಿಳುವಳಿಕೆಯೂ ಏನು ಜಾಸ್ತಿ ಅಲ್ಲ. ಹಾಗಾಗಿ
ನಮಗೆ ಇದು ಒಂದು ಆಸೆ ಇತ್ತು. ನಾವು ಸ್ಪೋರ್ಟ್ಸ್ ಮ್ಯಾನ್ ಇದ್ದೆ, ಅಥ್ಲೆಟಿಕ್ಕು, ಕಬಡ್ಡಿ ಇತ್ಯಾದಿಗಳನ್ನು ಆಡ್ತಾ ಇದ್ವಿ. ಆವಾಗ ಉತ್ಸಾಹ ಇತ್ತು ಏನಾದರೂ ಮಾಡಬೇಕಂತ. ಒಂದು ಚಳುವಳಿಯಲ್ಲಿ ಸಿಗಾಕೊಂಡಾಗ ಯಾವುದರಲ್ಲೂ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಗರಡಿಗೆ ನಾವು ಬಿದ್ದ ಮೇಲೆ ಅವರ ತೀಕ್ಷ್ಣವಾದಂಥ ವಿಚಾರಗಳು ಮತ್ತು ಖಡಕ್ಕಾದಂಥ ನಡವಳಿಕೆಗಳ ನಡುವೆ ನಾವು ಅವ್ರ ರೀತಿಯಲ್ಲೇ ನಾವು ಮುಂದುವರೆದು ಬಿಟ್ವಿ. ನಿಮ್ಮ ಜೀವನದ ಮುಂದಿನ ಗುರಿ ಏನು ಸರ್? ನಮ್ಮ ಜೀವನ ಈಗಾಗಲೇ 65 ವರ್ಷ ಆಗಿದೆ. ಇನ್ನು ಮುಂದೆ ಏನ್ ಮಾಡ್ಬೇಕು ಅಂತ ಇದೆ? ಇದೇ ಕೆಲಸವನ್ನ ನಮ್ಮ ಜೀವಿತಾವಧಿಯಲ್ಲಿ ನಾವು ರೈತರಿಗೆ ಒಂದು ನ್ಯಾಯ ತಂದು ಕೊಡಬೇಕನ್ನೋ ಆಶೆಯನ್ನ ಇಟ್ಕೊಂಡು ಈ ಚಳುವಳಿಯನ್ನ ಮುಂದುವರಿಸ್ತೇವೆ. ಸೊ ಇವಾಗ ಕಾಂಗ್ರೆಸ್ ಪಕ್ಷ ಬಂದಿದೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಅವ್ರ ಕಡೆಯಿಂದ ನಮ್ಮ ರೈತರಿಗೆ ಏನೇನೆಲ್ಲ ಲಾಭಗಳಾಗ್ತಾ ಇದೆ? ಕಾಂಗ್ರೆಸ್ ಪಕ್ಷದ ಲಾಭ ಇನ್ನೂ ಪ್ರಾರಂಭ ಆಗಿಲ್ಲ. ಅವರು ಇನ್ನೂ ಈಗ ತಾನೇ ಬಜೆಟ್ ಮಂಡನೆ ಮಾಡಿದ್ದಾರೆ. ಇನ್ನು ಬಜೆಟ್ಟಿನ ನಂತರ ದಿನಗಳಲ್ಲಿ ನಾವು ನೋಡಬೇಕು. ಈಗ ಹಿಂದೆ ಇದ್ದಂಥ ಸರ್ಕಾರ BJP ಇರುವಾಗ ರಾಜ್ಯದಲ್ಲಿ 3 ಕೃಷಿ ಕಾಯ್ದೆಗಳನ್ನು ತಂದರು. ಆ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯೋದಕ್ಕೆ ನಮ್ಮದು ಒತ್ತಾಯ ಇತ್ತು. ಆ ಕಾರಣಕ್ಕೆ ಚುನಾವಣೆ ಸಮೀಪ ಬಂದ ಕಾರಣಕ್ಕೆ ನಾವು ಈ BJPಯನ್ನು ಕಡೆಗಾಣಿಸಿ ಕಾಂಗ್ರೆಸ್ಸನ್ನು ಬೆಂಬಲಿಸಿ ಕೃಷಿ ಕಾಯ್ದೆ ವಾಪಸ್ ಪಡೀತಾರೆ ಅಂತ ಹೇಳಿ ನಾವು ಕಾಂಗ್ರೆಸ್ಸನ್ನ ಬೆಂಬಲಿಸಿ ಅಧಿಕಾರಕ್ಕೆ ತಂದಿದ್ದೀವಿ. ಈಗ ಇವರು ಪಡೀತಾರೆ ಇಲ್ಲ ಅನ್ನೋದನ್ನು ನಾವು ಕಾದು ನೋಡುವ ಕೆಲಸದಲ್ಲಿ ಇದ್ದೀವಿ. ನಂಬಿಕೆ ಇದೆಯಾ ಸರ್ ಕಾಂಗ್ರೆಸ್ ಅವ್ರು ಮಾಡ್ತಾರೆ ಅಂತ ಹೇಳಿ ನಿಮಗೆ? ನಾವು ನಂಬಿಕೆಯಿಂದಲೇ ಅವರು ಅಧಿಕಾರಕ್ಕೆ ಬರಲಿ ಅಂತೇಳಿ ಮಾಡಿದ್ದೀವಿ. ಅವರು ಆಶಯವಾದ ಇರಬೇಕಲ್ಲ, ಹಾಗಾಗಿ ಸ್ವಲ್ಪ ದಿವಸ ನಾವು ಆಸೆ ಇಟ್ಕೊಂಡಿದ್ದೀವಿ. ನೋಡೋಣ ನಂತರದಲ್ಲಿ. ಸೊ BJP ಇದ್ದಾಗ ಏನೇನು ಅನುಕೂಲಗಳಾಗಿತ್ತು ರೈತರಿಗೆ? ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಯಾರಿಂದಲೂ ಆಗಿಲ್ಲ. ಎಲ್ಲರೂ ಕೂಡ ತುಟಿಗೆ ತುಪ್ಪ ಹಚ್ಚೋ ಕೆಲಸ ಮಾಡ್ತಾರೆ ಹೊರತು ರೈತನ ಕಷ್ಟಕ್ಕೆ ಸ್ಪಂದಿಸುವ, ರೈತನ ಕಷ್ಟವನ್ನು ದೂರ ಮಾಡುವ ಕೆಲಸವನ್ನು ಬಹಳ ತುಂಬ ಜವಾಬ್ದಾರಿಯಿಂದ ಯಾವುದೇ ಪಕ್ಷ ಮಾಡದೇ ಇರುವ ಕಾರಣಕ್ಕೆ ರೈತ ಆತ್ಮಹತ್ಯೆಯ ಕಡೆಗೆ ಹೆಜ್ಜೆ ಹಾಕಿದ್ದು. ಹಾಗಾಗಿ ಇವತ್ತು ಕಷ್ಟಗಳಲ್ಲಿ ರೈತ ತೊಲ್ಲಲಾಡ್ತಾ ಇದ್ದಾನೆ. ಅವನು ಈಚೆಗೆ ತರುವಂಥ ಕೆಲಸವನ್ನು ನಾವು ಎಲ್ಲ ಸೇರ್ ಮಾಡೋಣ. ಇವಾಗ ಅಟ್ಲೀಸ್ಟ್ ಕಮ್ಮಿ ಆಗಿದೆಯಾ ಸರ್ ರೈತರು ಆತ್ಮಹತ್ಯೆ ಮಾಡ್ಕೊಳೋದೆಲ್ಲ? ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಆತ್ಮಹತ್ಯೆಯ ಪ್ರಮಾಣ ಕಮ್ಮಿ ಆಗಿದೆ. ಇದು ಆತ್ಮಹತ್ಯೆ ಯಾವಾಗ ಬೇಕಾದರೂ ಜಾಸ್ತಿ ಆಗ್ಬೋದು. ಯಾಕಂದ್ರೆ ಅವನ ಸಮಸ್ಯೆಗೆ ಪರಿಹಾರನೇ ಸಿಕ್ಕಿಲ್ಲ. ಅವನು ಉತ್ಪಾದನಾ ವೆಚ್ಚ ಅದ್ರ ಮೇಲೆ ಅವನಿಗೆ ಸ್ವಲ್ಪ ಲಾಭಾಂಶ ಸಿಕ್ಕಬೇಕು. ಉತ್ಪಾದನಾ ವೆಚ್ಚಕ್ಕಿಂತ ಇನ್ನೂ ಕೆಳಗಡೆನೆ ನಷ್ಟ ಮೈ ಮೇಲೆ ಬಂದಾಗ ಅವನು ಆತ್ಮಹತ್ಯೆ ದಾರಿ ಅನಿವಾರ್ಯ ಏನೋ ಅಂತೇಳಿ ಅನ್ನಿಸ್ಬಿಡುತ್ತೆ. ಆ ಕಾರಣಕ್ಕೆ ಅಲ್ಲಿಂದ ಹೊರಗಡೆ ತರುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಇನ್ನು ಯಾವ ರೀತಿ ಸಹಾಯಗಳು ರೈತರಿಗೆ ಮಾಡಬೇಕು ಅಂತ ನೀವು ಹೇಳ್ತೀರಾ ರಾಜಕೀಯದಿಂದ? ರಾಜಕೀಯದಿಂದ ಈಗ ನಾವು ಸರ್ಕಾರಕ್ಕೆ ಹೇಳ್ತಾ ಇರೋದು ಇಷ್ಟೇ. ಈಗ ರೈತನಿಗೆ ಕನಿಷ್ಠ ಬೆಲೆ ಅಂತ ಹೇಳಿ ನಿಗದಿ ಮಾಡಿದ್ದಾರೆ. ಆ ಕನಿಷ್ಠ ಬೆಲೆ ಸೈಂಟಿಫಿಕ್ ಆಗಿ ಇರಬೇಕು. ರೈತನ ಉತ್ಪನ್ನಗಳಿಗೆ ಮಾತ್ರ ಕನಿಷ್ಠ ಬೆಲೆ ಅಂತ ಇರೋದು. ರೈತನ ಉತ್ಪನ್ನಗಳ ಅಲ್ಲದಂಥ ಯಾವುದಾದ್ರೂ ವಸ್ತುವಿನ ಬೆಲೆ ಕನಿಷ್ಠ ಬೆಲೆ ಅಂತೇಳಿ ಎಲ್ಲಾದರೂ ಇದೆಯಾ? ಸರ್ಕಾರ ಅದಕ್ಕೊಂದು ಕಾಯ್ದೆ ಕಾನೂನುಗಳನ್ನು ಮಾಡಿದೆಯಾ? ಯಾಕೆ ರೈತನ ವಸ್ತುಗೆ ಮಾತ್ರ ಕನಿಷ್ಠ ಬೆಲೆ ಇರಬೇಕು? ಯಾಕೆ ನ್ಯಾಯಯುತವಾದ ಬೆಲೆ ಇರಬಾರ್ದು? ಇದು ಇಲ್ಲೇ ಭಾಳ ದೊಡ್ಡ ಅಂತರ ಮತ್ತು ನಷ್ಟವನ್ನು ಉಂಟಾಗಿರೋದು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಭಾರತ ಸರ್ಕಾರ ಕೇವಲ MSP ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಕನಿಷ್ಠ ಬೆಂಬಲ ಬೆಲೆ ಅಂತ ಏನು ಕರಿತೀವೋ ಅದಕ್ಕೆ ಕೇವಲ 50, 100, 20, 10 ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ನಾವು ರೈತರ ಪರ ಇದ್ದೀವಿ ಅಂದ್ರೆ ಆಗೋದಿಲ್ಲ. ಅದನ್ನೇ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಮಿಸ್ಟ್ರು ನರೇಂದ್ರ ಮೋದಿಯವ್ರಿಗೆ ಅವರು 2013ರಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಭಾಷಣ ಮಾಡಿದರು.
ದೇಶದ 300 ಕಡೆ ಭಾಷಣ ಮಾಡಿದರು. ಏನು, ನಮ್ಮ ಸರ್ಕಾರ ಬಂದರೆ, ನಾನು ಪ್ರಧಾನ ಮಂತ್ರಿ ಆದ ನಂತರನೇ ದೇಶದ ರೈತರಿಗೆ ಡಾಕ್ಟರ್ ಸ್ವಾಮಿನಾಥನ್ ವರದಿ ಆಧರಿಸಿ, ಅವ್ರದ್ದೇನು ಫಾರ್ಮುಲಾ ಇದೆ C2+50, ಅದರ ಮಾನದಂಡದಲ್ಲಿ ರೈತರ ಉತ್ಪನ್ನಗಳಿಗೆ ನಾನು ನ್ಯಾಯಯುತ ಬೆಲೆ ಕೊಡ್ತೀವಿ, ರೈತರ ಆದಾಯ ದುಪ್ಪಟ್ಟಾಗತ್ತೆ ಅಂತ ಏನು ಹೇಳ್ತಾ ಇದ್ರು ಅದನ್ನು ಸುಳ್ಳು ಮಾಡಿದ್ದಾರೆ. ಅದು ಸರಿಯಾಗಿ ನ್ಯಾಯಯುತವಾಗಿ ಬಂದರೆ ಒಂದಿಷ್ಟು ನ್ಯಾಯ ದೂಗ್ಬೋದು. ಆ ದಿಕ್ಕಲ್ಲಿ ಈಗ ನಾವು ಕೂಡ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಹೇಳ್ತಾ ಇದ್ದೀವಿ. ಅವ್ರು ರೈತ ಚಳುವಳಿಯಿಂದಲೇ ಬಂದವರು, ನಮಗೆಲ್ಲ ಒಡನಾಡಿಗಳು. ಆ ಕಾರಣಕ್ಕೆ ಇದನ್ನು ಮಹತ್ತರವಾದಂಥ ಒಂದು ಕೆಲಸ ಕೈ ಹಾಕಬೇಕು, ತಾವು ಮಾಡಿ ಅಂತ ಹೇಳ್ತಾ ಇದ್ದೀವಿ.